ಟ್ರೆಷರ್ ಆಗಿದ್ದೀವಿ. ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ವತಿಯಿಂದ ಯುಗಾದಿ ಸಂಭ್ರಮಾಲು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ವೈಸ್ ಗವರ್ನರ್ ಮತ್ತು ಪಾರ್ಥಸಾರಥಿ ಸರ್ ಮತ್ತು ವರಲಕ್ಷ್ಮಿ ಸರ್ ಮತ್ತು ನಮ್ಮ ಗವರ್ನರ್ ಅಶ್ವಥ್ ನರೇಂದ್ರ ಸರ್ ಇವರು ಎಲ್ಲರೂ ಸೇರಿ ನಮ್ಮ ಈ ಬ್ಯಾಟರಾಯನಪುರ ಒಂದು ಇದರಲ್ಲಿ ಬ್ಯಾಟರಾಯನಪುರ ಒಂದು ನೀಡಿ ಪೀಪಲ್ಗೆ 15 ಕುಟುಂಬಗಳಿಗೆ ಬೇಕಾಗುವಷ್ಟು ಮತ್ತು ಬಟ್ಟೆ ವಸ್ತ್ರ ಯುಗಾದಿ ಹಬ್ಬಕ್ಕೆ ಮತ್ತು ಗ್ರಾಸರೀಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ನೀಡಿ ಇರೋರಿಗೆ 14 ಜನಕ್ಕೆ ಗ್ರಾಸರೀಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ದೇವರು ಅವ್ರಿಗೆ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಜೈ ವಾಸವಿ. ಮತ್ತು ಈ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಮತ್ತು ಇವತ್ತು ಒಂದು ಈ ನಮ್ಮ ಕಾರ್ಯಕ್ರಮ V302A ಇಂದ ಇದನ್ನು ಯಶಸ್ವಿಯಾಗಿ ಇದನ್ನು ಮಾಡಿದ್ದೀವಿ. ಅದರಿಂದ ಭಾಳ ಸಂತೋಷ ಆಗಿದೆ. ಅದಕ್ಕೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಾನು ವಾಸವಿ ಕ್ಲಬ್ ಯಡಿಯೂರು ಸದಸ್ಯ. ಹೋದ ವರ್ಷ 2024ರಲ್ಲಿ ಅಧ್ಯಕ್ಷ ಆಗಿದ್ದೆ. ಈ ವರ್ಷ ಡಿಸ್ಟ್ರಿಕ್ಟಲ್ಲಿ 2025ಗೆ ಝೋನ್ ಚೇರ್ಮನ್ ಆಗಿದ್ದೆ. ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಈ ಥರ ಕಾರ್ಯಗಳು ಹೆಚ್ಚಾಗ್ತಾ ಇದೆ. ನಮ್ಮ ವಾಸವಿ ಇಂಟರ್ನ್ಯಾಷನಲ್ ಬಗ್ಗೆ ಪ್ರಚಾರ ಸಿಗುತ್ತೆ. ಮತ್ತು ఈ యుగాది హబ్బದ ಎಲ್ಲರೂ శుభాశయ కోరుతూ వాసవి క్లబ్ ఇంకా సంక్రాంతి సంభ్రమాలు ఎప్పుడు చేస్తూ ఉంటాము. ఈసారి కొత్తగా ఉగాది సంభ్రమాలు చేస్తూ ఉంటారు. చాలా ఖుషిగా ఉంది. ఇది ఉగాదికి కావాల్సి ఉండే బెల్లము బ్యాలు ఇచ్చి అందరినీ ఖుషి చేసింటారు. ఇది చాలా బట్టలు ఇచ్చి అందరికీ బాగా చేసి ఇచ్చింటారు. చాలా బాగుంది. జై వాసవి. ఇక్కడ విచ్చేసిన అందరికీ వాసవి క్లబ్ ప్రతి ఒక్కరి మండలి వాడు కానీ వాసవి క్లబ్ వాడు కానీ అందరికీ నేను పేరున ధన్యవాదాలు చెప్తున్నాము. ఈరోజు ఉగాది సంభ్రమాలన్నీ చేసుకున్నాము. రేపు మన్నాడు అందరూ ఉగాది పండుగ చేసుకుంటారనేసి అందరూ ఖుషిగా ఉంటాము. అయితే అడ్వాన్స్గా ఉగాది శుభాకాంక్షలు అంతాను చెప్తూ ఉన్నాను. కొత్తది ఏమంటే తక్షణ సహాయం అని. ఆ తక్షణ సహాయంలో 1000 మెంబర్ కంటే వితిన్ 10 డేస్లో 1000 మెంబర్స్ అయిపోయినా. దాంట్లో ఏమి అంటే ఎవరికైనా కావాల్సి ఉంటే ఏమి నెసెసిటీ ఉంటే తక్షణం అనే ఒక మాటకి అర్థము దానికి కావాల్సిండేవాడు ఫస్ట్ వాసవ్యంగా ఆ క్లబ్ ప్రెసిడెంట్ సంపర్కియాల. ఆ ప్రెసిడెంటు మన గవర్నర్ గారితో కమ్యూనికేట్ చేస్తారు. వాళ్ళు ఇంటర్నేషనల్కి కమ్యూనికేట్ చేసి ఇమ్మీడియట్గా వాళ్ళకి సహాయం చేస్తారు. ನಮ್ಮ 302 ಡಿಸ್ಟ್ರಿಕ್ಟ್ ಏನಿಂದ ವಾಸವಿ ಸಂಭ್ರಮಾಲು ಅಂತ ನಾವು ಕಾರ್ಯಕ್ರಮ ಮಾಡಿದ್ವಿ. ಇದಕ್ಕೆ ಸಹಕಾರ ಮಾಡಿದ ಎಲ್ಲ ಪ್ರೋಗ್ರಾಮ್ ಕೋಆರ್ಡಿನೇಟರ್ಸ್ VKSP ಬ್ಯಾಟರಾಯನಪುರ, ವಾಸವಿ ಕ್ಲಬ್ ಯಡಿಯೂರು, ಸಾಧನಾ ಕ್ಲಬ್ಬು, ಗ್ಲೋಬಲ್ ಜೀನಿಯರ್ಸು ಮತ್ತು ನಮ್ಮ 302A ಕ್ಯಾಬಿನೆಟ್ ಮೀಟಿಂಗು ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಒಂದು ವಿಷಯ ಏನಂದರೆ ಇದುವರೆಗೂ ನಮ್ಮ ಬೆಂಗಳೂರಿನಲ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿನೂ ವಾಸವಿ ಸಂಭ್ರಮ ಅಂತೂ ಮಾಡಿಲ್ಲ. ಈ ಸಲ ಯುಗಾದಿ ಸಂಭ್ರಮ ಅಂತ ಮಾಡಿಲ್ಲ. ಈ ವರ್ಷ ನಮ್ಮ ಎಲ್ಲ ಲೀಡರ್ಸ್ಗೆ ಮನಸ್ಸಿಗೆ ಬಂದಿದ್ದಕ್ಕೆ ನಾನು ಹೇಳಿದೆ, ಎಲ್ಲರೂ ಒಪ್ಕೊಂಡ್ರು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಇಲ್ಲಿ ನೆರೆದವರೆಲ್ಲ ತುಂಬ ಸಂತೋಷದಿಂದ ಇದ್ದಾರೆ. ಎಲ್ಲರೂ ಸದಾ ನಗುನಗ್ತಾ ಇರಲಿ ಅಂತ ನಾನು ನಮ್ಮ ವಾಸವಿ ಹೆಸರು BK ನರೇಂದ್ರ ಬಾಬು. ನಮ್ಮ ಡಿಸ್ಟ್ರಿಕ್ಟ್ V302 ವಾಸವಿ ಕ್ಲಬ್ ಇಂಟರ್ನ್ಯಾಷನಲಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಕೆಲಸ ಮಾಡ್ತೀನಿ. ನಾನು ಇವಾಗ ಏನು ಹೇಳಬೇಕು ಅಂದರೆ, ಇವತ್ತು ನೆರೆದಿರೋದು ಎಲ್ಲರಿಗೂ ಸತತದಿಂದ ಎಲ್ಲ ಚೆನ್ನಾಗಾಗಿದೆ ಫಂಕ್ಷನ್ನು. ಇವಾಗ ನೆಕ್ಸ್ಟು ಇದೇ ಥರ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಒಂದು ಮಾತು ಕೊಡ್ತಾ ಇದ್ದೀವಿ. ಎಲ್ಲರಿಗೂ హ్యాపీ ఉగాది. సర్వే జన సుఖినో భవంతు. నేను తమిళనాడులో ఉండి వచ్చిండాను. ఇక్కడ బ్యాటరాయనపురాలో వచ్చి నేను చేరింది, ఈ క్లబ్లో చేరింది చాలా సంతోషం. అందరూ నిండా ఫ్రెండ్లీగా పలకారు. అంతా కొల్ల యాక్టివిటీస్ చేశారు.
చాలా బాగుంది ఈ క్లబ్. నేను తమిళనాడులో ఉండే మాదిరే నాకు ఒక ఫీలింగ్ ఇచ్చారు. చాలా సంతోషం. చాలా అందరమే కొళ్ళ ఫ్రెండ్లీగా పలగారు. ఐఎమ్ వెరీ ప్రౌడ్ టు మెంబర్ ఆఫ్ పేಟ್రాయన్ಪುರ ಕ್ಲಬ್. ನನ್ನ ಹೆಸರು ಅಶ್ವತ್ಥನಾರಾಯಣ ಮೂರ್ತಿ. ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ V302 ಗವರ್ನರ್ ಆಗಿದ್ದೀನಿ. ಈ ದಿನ ನಮ್ಮ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ V302 ಯುಗಾದಿ ಸಂಭ್ರಮ ಅಂತ ಹೇಳಿ ಮಾಡ್ತಾಯಿದ್ವಿ. ಈ ದಿನ ಈ ಸಂಭ್ರಮ ನಾವು ಮಾಡ್ತಾ ಇರೋದು, ನಾವು ಅರ್ಹರಿಗೆ ಬಟ್ಟೆಯನ್ನು ಮತ್ತು ಗ್ರಾಸರೀಸ್ ಎಲ್ಲ ಕೊಟ್ಟು ಮಾಡ್ತಾಯಿದ್ವಿ. ಇದಕ್ಕೆ ನಮ್ಮ ವೈಸ್ ಗವರ್ನರ್ ಅಂತ ಪಾರ್ಥ ಸಾಬ್ಜಿ ಅವರು ಸಹಕಾರದಿಂದ ಈ ಕಾರ್ಯಕ್ರಮ ನಡೆಯಿತು. ಇದೇ ರೀತಿ ಎಲ್ಲ ಕಾರ್ಯಕ್ರಮ ನಡೆಯಲಿ ಅಂತ ಹೇಳ್ಬಿಟ್ಟು ನಾನು ಕೋರುತ್ತೇನೆ. ಎಲ್ಲರ ಸಹಕಾರ ಎಲ್ಲ ಇತ್ತು ಅಂದರೆ ನಾವೆಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಧ್ಯೇಯ ಇರೋದೇ ಸರ್ವಿಸ್ ಮೇನ್ ಇರೋದು. ಅದನ್ನು ಇವತ್ತು ಮಾಡ್ತಾಯಿದ್ದೆ. ವಿಷಯ ಏನಂದರೆ ನಾವು ಏಪ್ರಿಲ್ 12-13ಗೆ ನಮ್ಮ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ವಾಲ್ಟ್ ಪ್ರೋಗ್ರಾಮ್ ಅಂತ ಮಾಡ್ತಾಯಿದ್ದೀವಿ. ವಾಲ್ಟ್ ಪ್ರೋಗ್ರಾಮ್ ಅಂದರೆ ವಾಸವಿ ಅಕಾಡೆಮಿ ಆಫ್ ಲೀಡರ್ಶಿಪ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಎಲ್ಲರಿಗೂ ಏನಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅಂತ ಬರ್ತವೆ, ಮತ್ತು ಇವಾಗ ಲೇಟೆಸ್ಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತವೆ, ಅದ್ರ ಬಗ್ಗೆನೂ ಹೇಳ್ತಾ ಇದ್ದೀವಿ. ಅದು ಅಲ್ಲದೆ ಮತ್ತು ನಮ್ಮ ವೈಶ್ಯಾಸಿಗೆ ಬೇಕಾದ ವ್ಯಾಪಾರ, ಆ ವ್ಯಾಪಾರ ಹೆಂಗೆ ಮಾಡಬೇಕು, ಯಾವ ಥರ ನಾವು ಸಕ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಮತ್ತು ಇನ್ನೊಂದು ಬಂಡವಾಳ ಇಲ್ಲದೆ ನಾವು ಹೆಂಗೆ ವ್ಯಾಪಾರ ಮಾಡ್ಬೋದು, ಹೆಂಗೆ ಸಕ್ಸಸ್ ಆಗ್ಬೋದು, ಆ ಥರನ ನಾವು ಅದನ್ನು ಹೇಳ್ಕೊಡ್ತೇವೆ. ಇದನ್ನು ಮೈಸೂರು ರೋಡಲ್ಲಿರೋ ಕುಂಬಳಗೋಡು ಹತ್ರ ಇರೋ ಗೋಲ್ಡನ್ ಏಷ್ಯಾ ರೆಸಾರ್ಟ್ಸಲ್ಲಿ ನಾವು 2 ದಿನ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ವೈಶ್ಯಾಸಿಗೆ ಮಾತ್ರ ಅಲೋ ಇರೋದು. ಮಿನಿಮಮ್ 150 ಮೆಂಬರ್ಸ್ ಇರೋದ್ರಿಂದ ಅದಕ್ಕೆ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತಂದರೆ ಒಬ್ಬರಿಗೆ ನಾವು ಅದನ್ನು 3,600 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀವಿ. ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಕೋರುತ್ತೇನೆ. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಕಾರಣ ಸ್ಥಳಾವಕಾಶ ಮಾಡಿಕೊಟ್ಟಂಥ ಆರ್ಯವೈಶ್ಯ ಮಹಾಮಂಡಳಿ, ಹಾಗೆ ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದಂಥ ಕಾರ್ಯಕ್ರಮ ಮಾಡಿದಂಥ ವಾರಸು ವನಿತಾ ರಾಯಲ್ಸ್ ಅವ್ರಿಗೂ ತುಂಬ ಧನ್ಯವಾದಗಳು.